ಇವರ ಅಭಿವೃದ್ಧಿ ಕೆಲಸವನ್ನು ಸಹಿಸುತ್ತೆ. ಬೇಲೂರಲ್ಲಿ ನಡೀತಿರೋ ಒಂದು ಅಭಿವೃದ್ಧಿ ಕೆಲಸವನ್ನು ಸಹಿಸುತ್ತೆ. ವಿರೋಧ ಪಕ್ಷದವರು ಇರ್ಬೋದು ಅಥವಾ ನಮ್ಮ ಆಡಳಿತ ಪಕ್ಷದಲ್ಲಿ ಕೆಲವು ಮುಖಂಡರುಗಳು ಸಹಿಸಲಿ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನೂ ಇದ್ರ ಹಿಂಭಾಗ ಇರ್ಬೋದು, ಇನ್ನೂ ಕತ್ತಿ ತೂಗ್ತಿರ್ಬೋದು, ಗೊತ್ತಿಲ್ಲ ನಮಗೆ. ಮುಂದಿನ ಸರಿ ಸಹ ಅವರನ್ನ ಎಲೆಕ್ಷನ್ ಅಲ್ಲಿ ಎಲ್ಲಾ ಕಾರ್ಯಕರ್ತರು ಸೇರಿ ಗೆಲ್ಸಿ ಪುನಃ ಅವರನ್ನ MLA ಮಾಡ್ತೇವೆ ಅಂತ ಹೇಳಿ ಸತಸಿದ್ಧ ಇದೆ. ಅಭಿವೃದ್ಧಿ ಮೂಲಕ ಅವ್ರನ್ನ ಸೋಲ್ಸಕ್ಕಾಗಲ್ಲ ಅನ್ನೋದು ಗೊತ್ತಾದ ನಂತರ ಇವಾಗ ಅವರನ್ನ ಅಪಪ್ರಚಾರ ಮಾಡಿ ಸೋಲಿಸಬೇಕು ಅಂತ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಜನಗಳಿದ್ದಾರೆ. ಬೇಲೂರಿನ ಜನತೆ ಸುರೇಶ್ ಅಣ್ಣನ ಜೊತೆ ಖಂಡಿತವಾಗಿದ್ದಾರೆ. ಅವರು ಗ್ರೌಂಡ್ ಟು ಅರ್ತ್ ಜನಗಳ ಹತ್ತಿರದಿಂದ ಜನಗಳ ಕಷ್ಟವನ್ನ ತೀರಿಸುವ ಒಂದು ಸ್ವಭಾವದಲ್ಲಿ ಇರೋಂಥ ವ್ಯಕ್ತಿ. ಅವರ ರಕ್ತ ಕಣದಲ್ಲಿ ಬಿಜೆಪಿ ಅನ್ನೋದು ಕುದಿತಾ ಇದೆ. ನಮಗೂ ಅಷ್ಟೇ ಟಿವಿ ನೋಡಿದ ತಕ್ಷಣ ಸಖತ್ ಬೇಜಾರಾಯ್ತು ನಮಗೆ. ಯಾವುದೇ ಚಾಡಿ ಸುಂದರ ಇವುಗಳು ಬಹಳ ದಿನ ನಡೆಯಲ್ಲ. ಇವು ಸ್ವಲ್ಪ ದಿನ ಅಷ್ಟೇ. ಯಾವುದೇ ಕಾರಣಕ್ಕೂ ಅವರು ಪಕ್ಷಕ್ಕೆ ದ್ರೋಹ ಮಾಡೋಂತಾರಲ್ಲ. ಒಂದು ಕಳಂಕ ಬಂದಿದೆ. ಅದು ಬೇರೆ ಯಾರು ಅಲ್ಲ, ನಮ್ಮ ಗೊತ್ತಿರೋವಂಥವ್ರೆ. ಅದು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ನಾವು. ಕಾಣದ ಕೈಗಳು ಅದನ್ನು ಪಿತೂರಿ ನಡೆಸ್ತಾ ಇದೆ. ಹಾಗಾಗಿ ಯಾರೋ ತಿರ್ಬೋಕಿಗಳು ಮಾಡಿರೋಂಥ ಕೆಲಸ ಯಾರು ಆಗಿರಲಿ ಮಾಡಿರೋಂಥವ್ರೆ ತಿರ್ಬೋಕಿ. ಪಕ್ಷದ ಒಳಭಾಗದಲ್ಲೇ ನಮ್ಮಲ್ಲಿ ಇದೊಂದು ನಡೀತಾ ಇದೆ. ವಿಶೇಷವಾಗಿ ನಮ್ಮ ಹಾಸನದ ಕೆಲವು ನಾಯಕರೇ ಈ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಅಂತ. ದಳದವರು ಮಗ್ದು ಆದ್ರು ಅವ್ರ ಇತ್ಲೇ ಬರಲಿಲ್ಲ. ದೇವೇಗೌಡರ ಮನೆಯವರು ದಳದ ಇಟ್ಕೊಂಡು ಈಗ ಇವರು ಬಿಜೆಪಿಯವರು ನಾವು ಮುಂದೆ ಬರಬೇಕು, ನಾವು ಮುಂದೆ ಬರಬೇಕು. HK ಸುರೇಶ್, ಹುಲ್ಲಹಳ್ಳಿ ಸುರೇಶ್ ಮೊದಲ ಬಾರಿ ಬೇಲೂರು ಕ್ಷೇತ್ರದಿಂದ ಬಿಜೆಪಿಯಿಂದ ಗೆದ್ದು ಶಾಸಕರಾದವರು. ರಾಜ್ಯದಲ್ಲಿರೋದು ಕಾಂಗ್ರೆಸ್ ಸರ್ಕಾರ. ಈ ಶಾಸಕ ಏನ್ ತಾನೇ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಾನೆ? ಕಾಂಗ್ರೆಸ್ ಶಾಸಕರಿಗೆ ಸರ್ಕಾರದಿಂದ ಅನುದಾನ ಬರ್ತಿಲ್ಲ, ಇನ್ನು ಬಿಜೆಪಿ ಶಾಸಕನಿಗೆ ಅನುದಾನ ಸಿಕ್ಕಿದ ಹಾಗೇನೆ, ಕೆಲಸ ಆದ ಹಾಗೇನೆ ಅಂತ ಎಲ್ಲರೂ ಲೇವಡಿ ಮಾಡ್ತಿದ್ರು. ಈ ವಿಷಮ ಪರಿಸ್ಥಿತಿಯಲ್ಲೂ ಬೇಲೂರು ಕ್ಷೇತ್ರದ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತ ಶಾಸಕ HK ಸುರೇಶ್ ಎಲ್ಲರೂ ನಿಬ್ಬೆರಗಾಗುವಂತೆ ಕೆಲಸ ಮಾಡ್ತಾ ಬಂದ್ರು. ಹಳ್ಳಿ ಸುತ್ತಿದ್ರು. ಶಕ್ತಿ ಮೀರಿ ಅಭಿವೃದ್ಧಿಯತ್ತ ಚಿತ್ತ ಹರಿಸಿದ್ರು. ವಿರೋಧ ಪಕ್ಷದ ಶಾಸಕನಾಗಿದ್ರು. ಜನಪರ ಕೆಲಸ ಮಾಡ್ತಾ ಜನಸಾಮಾನ್ಯರ ಪ್ರೀತಿಗೆ ಪಾತ್ರವಾದ್ರು. ಇದೇ ನೋಡಿ ಎದುರಾಳಿಗಳಲ್ಲಿ ನಡುಕ ಹುಟ್ಟಿಸಿದ್ದು. ಎದುರಾಳಿಗಳಿಗಿಂತಲೂ ಸ್ವಪಕ್ಷದ ಅನೇಕ ನಾಯಕರುಗಳಿಗೆ ಚಳಿ ಜ್ವರ ಬರುವಂತೆ ಮಾಡಿದ್ದು. ಪರಿಣಾಮ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಅನ್ನೋ ಗೂಬೆಯನ್ನ ನಿಷ್ಠಾವಂತ ನಾಯಕನ ಮೇಲೆ ಕೂರಿಸಿದ್ರು. ಹೀಗಾಗಿ ಎಲ್ಲವನ್ನ ನೋಡುವಷ್ಟು ನೋಡಿ ಎಲ್ಲಿ ಉತ್ತರ ಕೊಡಬೇಕೋ ಅಲ್ಲಿ ಸರಿಯಾಗಿಯೇ ಉತ್ತರ ಕೊಟ್ಟಿದ್ದಾರೆ. ಕದ್ದರೆ ಕಳ್ಳ ಹೆದರಿಕೊಳ್ತಾನೆ. ನರ ನಾಡಿಗಳಲ್ಲಿ ಬಿಜೆಪಿಯೇ ತನ್ನ ಉಸಿರು ಅಂತ ತುಂಬಿಕೊಂಡಿರುವ ನನಗೆ ಯಾಕೆ ಭಯ? ದೇವರ ಸನ್ನಿಧಾನದಲ್ಲಿ ಪ್ರಮಾಣ ಮಾಡ್ತೇನೆ ಅಂತ ತೀರ್ಮಾನಿಸಿ ಬಿಟ್ಟವರು ಶಾಸಕ HK ಸುರೇಶ್. ಹಾಗಾಗಿಯೇ ಬೇಲೂರು ಚನ್ನಕೇಶವನ ಸನ್ನಿಧಿಯ ಬಲಿಕಲ್ಲು ಮುಟ್ಟಿ ನಾನು ಅಡ್ಡ ಮತದಾನ ಮಾಡಿಲ್ಲ ಅಂತ ಪ್ರಮಾಣ ಮಾಡಿದ್ರು. ಸಾಲದೆಂಬಂತೆ ಧರ್ಮಸ್ಥಳಕ್ಕೆ ಹೋಗಿ ಅಣ್ಣಪ್ಪ ಸ್ವಾಮಿಗೆ ಕೈ ಮುಗಿದು ಮಂಜುನಾಥನ ಎದುರು ಯಾವುದೇ ಅಳುಕು ಅಂಜಿಕೆ ಇಲ್ಲದೆ ಧೈರ್ಯದಿಂದಲೇ ನಾನು ಅಡ್ಡ ಮತದಾನ ಮಾಡಿಲ್ಲ, ಬಿಜೆಪಿ ನನ್ನ ತಾಯಿ ಇದ್ದಂತೆ, ತಾಯಿಗೆ ದ್ರೋಹ ಬಗೆಯುವ ಕೆಲಸ ಮಾಡಿಲ್ಲ ಅಂತ ಘಂಟಾಘೋಷವಾಗಿ ಪ್ರಮಾಣಿಸಿದ್ರು. ಅಲ್ಲಿಗೆ ಸುರೇಶ್ ಅವರ ಪಕ್ಷನಿಷ್ಠೆ ಎಂಥದ್ದು ಅನ್ನೋದು ಮತ್ತೊಮ್ಮೆ ಜಗಜ್ಜಾಹೀರಾದಂತಾಯ್ತು. ಒಟ್ಟಿನಲ್ಲಿ ತನ್ನ ಅಭಿವೃದ್ಧಿ ಕೆಲಸವನ್ನ ಸಹಿಸದೆ ಪಿತೂರಿ ನಡೆಸುತ್ತಿದ್ದವರಿಗೆ ಸ್ಪಷ್ಟ ಸಂದೇಶವನ್ನ HK ಸುರೇಶ್ ಕೊಟ್ಟಿದ್ದು ಜನಸಾಮಾನ್ಯರಲ್ಲಿ ಸುರೇಶ್ ಅವರ ಬಗ್ಗೆ ಇದ್ದ ಅಭಿಮಾನ ಮತ್ತಷ್ಟು ಇಮ್ಮಡಿಗೊಳ್ಳಲು ಕಾರಣವಾಗಿದೆ. ಇನ್ನು ಇದೇ ವೇಳೆ ಅನೇಕ ಮಂದಿ ಸುರೇಶ್ ಅವರ ಅಭಿಮಾನಿಗಳು, ಬಿಜೆಪಿ ಕಾರ್ಯಕರ್ತರು, ಮುಖಂಡರು ಕೂಡ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮುಕ್ತವಾಗಿ ಮಾತನಾಡಿದ್ದಾರೆ. ಬನ್ನಿ ಏನೇನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಶಾಸಕರ ಮೇಲೆ ಏನಕ್ಕೆ ಒಂದು ಅಪವಾದ ಮಾಡ್ತಾ ಇದ್ದಾರೆ ಅಂದರೆ ಅದು ನಮ್ಮ ಪಕ್ಷದಲ್ಲಿ ನಡೀತಿರೋ ಪಿತೂರಿ ಇರ್ಬೋದು ಅಥವಾ ಹೊರಗಡೆ ಇರ್ಬೋದು. ಒಂದು ಪಕ್ಷದ ಶಾಸಕರಿಗೆ ಒಂದು ಅಪಪ್ರಚಾರ, ಕ್ಷೇತ್ರ ಮತದಾರರಿಗೆ ಒಂದು ಅಪಪ್ರಚಾರ, ಕಾರ್ಯಕರ್ತರ ನಡುವೆ ಒಂದು ಭಿನ್ನಾಭಿಪ್ರಾಯ ಹಾಗೂ ಒಂದು ರಾಜ್ಯಾಧ್ಯಕ್ಷರ ಮೇಲೆ ಅವ್ರ ಮೇಲೆ ಒಂದು ಗೂಬೆ ಕೂರಿಸುವಂಥ ಕಾರ್ಯ ನಡೀತಾ ಇರ್ಬೋದು ಅಂತೇಳಿ ಇವರ ಅಭಿವೃದ್ಧಿ ಕೆಲಸವನ್ನು ಸಹಿಸುತ್ತೆ. ಬೇಲೂರಲ್ಲಿ ನಡೀತಿರೋ ಒಂದು ಅಭಿವೃದ್ಧಿ ಕೆಲಸವನ್ನು ಸಹಿಸುತ್ತೆ. ಸರ್ಕಾರ ಯಾವುದೇ ಇರ್ಬೋದು, ಆದರೆ ಬೇಲೂರಲ್ಲಿ ಒಂದು ಉತ್ತಮವಾದ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಅದರಿಂದ ಸ್ವಲ್ಪ ಬೇರೆ ನಮ್ಮ ವಿರೋಧ ಪಕ್ಷದವರು ಇರ್ಬೋದು ಅಥವಾ ನಮ್ಮ ಆಡಳಿತ ಪಕ್ಷದಲ್ಲಿ ಕೆಲವು ಮುಖಂಡರುಗಳು ಸಹಿಸಲಿ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ ಏನು ಪ್ರತಿ ಹಳ್ಳಿಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬ ಕಾರ್ಯಕರ್ತನ ಮೀಟ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಸಹಿಸ್ಕೊಳ್ಳೋಕೆ ಆಗ್ದಲೇ ಜನಗಳಿಗೆ ಮೇಲೆ ಒಂದು ಅಪನಂಬಿಕೆ ಬರಲಿ, ಇವರನ್ನ ಏನಾದರೂ ಮಾಡಿ ಒಂದು ತುಳಿಬೇಕು ಅಂತ ಒಂದು ವಿಚಾರದಲ್ಲಿ ಇವರನ್ನ ಈ ರೀತಿ ಒಂದು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ತಂದರೆ ಇವ್ರ ಹೆಸರು ಕಮ್ಮಿ ಆಗ್ತದೆ, ಇವ್ರದ್ದು ಪಾಪ್ಯುಲಾರಿಟಿ ಕಮ್ಮಿ ಆಗ್ತದೆ ಅಂತೇಳಿ ಹೇಳಿ ಈಗಲೇ ಶುರುವಾಗಿದೆ. ಈಗಲೇ ಆಲ್ರೆಡಿ ಶುರುವಾಗಿದೆ. ಇನ್ನೂ ಇದ್ರ ಹಿಂಭಾಗ ಇರ್ಬೋದು, ಇನ್ನೂ ಕತ್ತಿ ತೂಗ್ತಿರ್ಬೋದು, ಗೊತ್ತಿಲ್ಲ ನಮಗೆ. ನಮ್ಮ ಪಕ್ಷದಲ್ಲಿ ನಡೀತಾ ಉಂಟಾ ಅಥವಾ ವಿರೋಧ ಪಕ್ಷದಲ್ಲಿ ನಡೀತಾ ಉಂಟಾ ಅದು ಯಾವುದು ವಿಚಾರ ಗೊತ್ತಿಲ್ಲ. ಆದರೆ ಈಗ ಬಂದಿರೋ ಈ ಜನಗಳೆಲ್ಲ ಸ್ವಇಚ್ಛೆ
ಪಕ್ಷದಿಂದ ಬಂದಿರೋದು, ಅವ್ರ ಬೆಂಬಲಿಗರಾಗಿ ನಾವು ಬಂದಿರೋದು. ಮುಂದಿನ ಸರಿ ಸಹ ಅವರನ್ನು ಎಲೆಕ್ಷನಲ್ಲಿ ಎಲ್ಲ ಕಾರ್ಯಕರ್ತರು ಸೇರಿ ಗೆಲ್ಲಿಸಿ ಪುನಃ ಅವರನ್ನು MLA ಮಾಡ್ತೇವೆ ಅಂತ ಹೇಳಿ ಸತಸಿದ್ಧ ಇದೆ. ಇಷ್ಟೊಂದು ಅನುದಾನ ಎಲ್ಲಿಂದ ತರ್ತಾ ಇದ್ದಾರೆ, ಇಷ್ಟೊಂದು ಅಭಿವೃದ್ಧಿ ಯಾವ ರೀತಿ ಆಗ್ತಾ ಇದೆ, ಅವ್ರಿಗೆ ಭಯ ಸ್ಟಾರ್ಟ್ ಆಗಿದೆ, ಎದುರಾಳಿಗಳಿಗೆ ಭಯ ಸ್ಟಾರ್ಟ್ ಆಗಿ ಮುಂದೆ ಮತ್ತೆ ಅವರು ಗೆದ್ದೇ ಗೆಲ್ತಾರೆ, BJP ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ, ಮತ್ತು ಇವರು ಮಿನಿಸ್ಟರ್ ಆಗಿ ಆಗ್ತಾರೆ ಅನ್ನೋದು ಅವರಿಗೆ ಗೊತ್ತಾಗಿದೆ. ಈಗಲೇ ಕಾಲು ಎಳೆದ್ರೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡಿದರೆ ಅಭಿವೃದ್ಧಿ ಅಂತೂ ಆಗ್ತಾ ಇದೆ, ಬಟ್ ಅಪಪ್ರಚಾರ ಮಾಡ್ಬೋದು. ಅಭಿವೃದ್ಧಿ ಮೂಲಕ ಅವ್ರನ್ನ ಸೋಲ್ಸೋಕ್ಕಾಗೋದೇ ಇಲ್ಲ ಅನ್ನೋದು ಗೊತ್ತಾಗೋಯ್ತು ಈಗ ಆಲ್ರೆಡಿ. ಹೀಗಾಗಿ ಅಭಿವೃದ್ಧಿ ಮೂಲಕ ಅವ್ರನ್ನ ಸೋಲ್ಸೋಕ್ಕಾಗಲ್ಲ ಅನ್ನೋದು ಗೊತ್ತಾದ ನಂತರ ಇವಾಗ ಅವ್ರನ್ನ ಅಪಪ್ರಚಾರ ಮಾಡಿ ಸೋಲಿಸ್ಬೇಕು ಅಂತ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ಜನಗಳಿದ್ದಾರೆ. ಇದು ಮೂಲತಃ ಹಾಸನ ಜಿಲ್ಲೆಯಿಂದನೇ ಶುರುವಾಗಿರೋಂಥ ಕೆಲಸ. ಇದು ಖಂಡಿತವಾಗ್ಲೂ ಇದು ಜಗಜ್ಜಾಹೀರಾಗಿದ್ದಂಥ ವಿಷಯ. ಇದು ಈ ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ಖಂಡಿತ ಅದರಲ್ಲಿ ಬೇರೆ ಮಾತೇ ಇಲ್ಲ. ಬಟ್ ಅದಕ್ಕೆ ಸಪೋರ್ಟ್ ಆಗಿ ಬೇರೆಯವರು ನಿಂತಿದ್ದಾರೆ, ಹಿಂದೆ ನಿಂತಿದ್ದಾರೆ. ಯಾಕಂದರೆ ಅವರಿಗೆ ಸ್ಥಾನಮಾನ ಸಿಗದೇ ಇದ್ದಾಗ ಅವರಿಂದ ನಾವು ಕಿತ್ಕೋಬೇಕು ಅಂತಂದರೆ ಯಾವುದೋ ರೀತಿಯಿಂದ ಕಿತ್ಕೋಬೇಕು ಅನ್ನೋದು ಉದ್ದೇಶ ಖಂಡಿತ ಸಾಧ್ಯ ಇಲ್ಲ. ಬೇಲೂರಿನ ಜನತೆ ಸುರೇಶ್ ಅಣ್ಣನ ಜೊತೆ ಖಂಡಿತವಾಗ್ಲೂ ಇದ್ದಾರೆ. ಯಾರು ಸತ್ಯವಾಗಿ ಇರ್ತಾರೋ ಅವ್ರ ಮೇಲೆ ಅಪವಾದ ಹೊರಿಸೋದೇ ಒಂದು ಗುಂಪು ಇರುತ್ತೆ. ಚೆನ್ನಕೇಶವ ಮತ್ತು ಮಂಜುನಾಥ ಅವರಿಗೆ ಶಿಕ್ಷೆಯನ್ನು ಖಂಡಿತವಾಗ್ಲೂ ಕೊಡ್ತಾನೆ ಅನ್ನೋ ಮಾತು ನಾವು ಖಂಡಿತವಾಗ್ಲೂ ಹೇಳ್ತೀವಿ. ಅವರು ಗ್ರೌಂಡ್ ಟು ಅರ್ತ್, ಜನಗಳ ಹತ್ತಿರದಿಂದ ಜನಗಳ ಕಷ್ಟವನ್ನು ತೀರಿಸೋ ಒಂದು ಸ್ವಭಾವದಲ್ಲಿ ಇರೋಂಥ ವ್ಯಕ್ತಿ. ಬೇಲೂರು ಒಂದು ವಿಶೇಷವಾದ ಕ್ಷೇತ್ರ ಆಗಿದೆ. ಈ ಕ್ಷೇತ್ರವನ್ನು ಅನೇಕರು ಕಣ್ಣಿಟ್ಕೊಂಡಿದ್ದಾರೆ. ಇವರು ಈ ಥರ ಸುರೇಶ್ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ಇವರ ಹೆಸರು ಕೆಟ್ಟೋದ್ರೆ ಈ ಕ್ಷೇತ್ರಕ್ಕೆ ನಾವು ಬಂದು ನಿಲ್ಬೋದು ಅನ್ನೋ ಒಂದು ಹುನ್ನಾರವನ್ನು ನಡೆಸಿ ಈ ಷಡ್ಯಂತ್ರ ಮಾಡಿದ್ದಾರೆ ಅಂತ. ನಮ್ಮ ಸುರೇಶ್ ಅಣ್ಣರ ಬಗ್ಗೆ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸುಳ್ಳು ಅದು. ಸುಳ್ಳು ಅಂತಂದರೆ ಅವರ ರಕ್ತ ಕಣದಲ್ಲಿ BJP ಅನ್ನೋದು ಕುದೀತಾ ಇದೆ. ನಮಗೂ ಅಷ್ಟೇ TV ನೋಡಿದ ತಕ್ಷಣ ಸಖತ್ ಬೇಜಾರಾಯಿತು ನಮಗೆ. ಆವಾಗಲೇ ನಾನು ಫೋನ್ ಮಾಡಿದೆ, ಅಣ್ಣ ರಿಸೀವ್ ಮಾಡಿಬಿಟ್ಟು, ಅಕ್ಕ ನಾನು ಮಾಡಿಲ್ಲ ಅಕ್ಕ, ಅದನ್ನು ಯಾವುದು ನಾನು ಮಾಡಲ್ಲ ಅಕ್ಕ, ನಾನು BJPಗೆ ದುಡಿತಿದ್ದೀನಿ, ಮೋದಿಗೋಸ್ಕರ ಕೆಲಸ ಮಾಡ್ತಿದ್ದೀನಿ. ನಾವು ಸಹ ಮುಂದೆ ಅವರಿಗೆ ಟಿಕೆಟ್ ಕೊಟ್ಟರೆ ಅವರೇ ಸಹ ಬೇಲೂರಲ್ಲಿ ಗೆಲ್ತಾರೆ. ತುಂಬ ಜನಪ್ರಿಯ ಶಾಸಕರು, ಬೇಲೂರಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಯಾರೋ ಒಬ್ಬರು ಕಾರ್ಯಕರ್ತರ ಹತ್ರ ಬಂದರೆ ಅವ್ರ ಹತ್ರ ಅಷ್ಟು ಚೆನ್ನಾಗಿ ಸಂಧಿಸ್ತಾರೆ. ಇದು ಸುರೇಶ್ ಅಣ್ಣವರ ಅಭಿವೃದ್ಧಿಯನ್ನು ಸಹಿಸಲಾರ್ದಂಥ ಒಂದು ಪಟ್ಟಬದ್ಧ ಶಕ್ತಿಯವರೇ ನಡೆಸಿರ್ತಕ್ಕಂಥ ಕಾರ್ಯ. ನಾವು ಜನಸಂಘದಿಂದಲೂ ನೋಡ್ತಾ ಇದ್ದೀವಿ. ಇಂಥ ಒಬ್ಬ ಅಪರೂಪವಾದ ವ್ಯಕ್ತಿ ನಮ್ಗೆ ಇಲ್ಲಿವರೆಗೂ ಸಿಕ್ಕಿಲ್ಲ ಶಾಸಕರಾಗಿ. ಮುಂದೊಂದು ದಿನ ಇವರ ಹೆಸರು ಉತ್ತುಂಗಕ್ಕೆ ಇರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾವುದೇ ಚಾಡಿ ಸುದ್ರ ಇವುಗಳು ಭಾಳ ದಿನ ನಡೆಯಲ್ಲ. ಇವು ಸ್ವಲ್ಪ ದಿನ ಅಷ್ಟೇ. ಯಾವುದೇ ಕಾರಣಕ್ಕೂ ಅವರು ಪಕ್ಷಕ್ಕೆ ದ್ರೋಹ ಮಾಡೋಂಥರಲ್ಲ. ಪಕ್ಷ ನಿಷ್ಠೆಯಿಂದ ಬಂದು ಬೇಲೂರಲ್ಲಿ 2ನೇ ಬಾರಿ ಈಗ ಬೇಲೂರು ಕ್ಷೇತ್ರಕ್ಕೆ ಬಂದಿದ್ದು MLA. ಮೊದಲನೇ ಸರಿ ಸೋತಾಗ್ಲೂ ಮತ್ತೆ 2ನೇ ಚುನಾವಣೆ ಆಗೋವರೆಗೂ ಬೇಲೂರು ಬಿಟ್ಟು ಹೋಗಲಿಲ್ಲ. ಪ್ರತಿ ದಿವಸ ಸ್ಪಂದಿಸಿದ್ದಾರೆ. ಯಾವುದೇ ಕಾರ್ಯಕ್ರಮ ಇರ್ಬೋದು, ಯಾವುದೇ ವಿಚಾರ ಇರ್ಬೋದು, ಅಂಥದಕ್ಕೆಲ್ಲ ಸ್ಪಂದಿಸಿದ್ದಾರೆ. ಹಾಗಾಗಿ ಸುರೇಶ್ ಅಣ್ಣವ್ರ ಬಗ್ಗೆ ಯಾವುದೇ ರೀತಿ ಅನುಮಾನ ಪಡೋಂಥದ್ದಿಲ್ಲ. ಇದೇನು ಅಪಪ್ರಚಾರ ಮಾಡ್ತಿದ್ದಾರೆ, ಸಾಮಾನ್ಯ ಜನಗಳಿಗೆ ಅರ್ಥ ಆಗಿದೆ ಯಾರು ಅಪಪ್ರಚಾರ ಮಾಡ್ತಿದ್ದಾರೆ ಅಂತೇಳಿ. ಆ ಒಂದು ಕಿಡಿಗೇಡಿಗಳಿಗೆ ಸಾಕ್ಷಾತ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅತಿ ಶೀಘ್ರದಲ್ಲೇ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು. ಒಂದು ಕಳಂಕ ಬಂದಿದೆ, ಅದು ಬೇರೆ ಯಾರೂ ಅಲ್ಲ, ನಮ್ಮ ಗೊತ್ತಿರೋವಂಥವ್ರೆ. ಕಾಣದ ಕೈಗಳಿದೆ ಸರ್. ಅದಕ್ಕೆ ಕಾಣದ ಕೈಗೆ ಹೆಸರುಗಳು ಹೇಳೋಕ್ಕೆ ಅದು ಇಷ್ಟಪಡೋಕ್ಕಲ್ಲ. ಕಾಣದ ಕೈಗಳು ಅದನ್ನು ಪಿತೂರಿ ನಡೆಸ್ತಾ ಇದೆ. ಸದ್ಯದಲ್ಲೇ ಸರ್, ಇನ್ನು 48 ದಿನಗಳಲ್ಲಿ ಮಂಜುನಾಥ ಸ್ವಾಮಿ ಆಗಿರಲಿ, ಜೇನಕಲ್ ಸಿದ್ದೇಶ್ವರ ಸ್ವಾಮಿ ಆಗಿರಲಿ, ಚೆನ್ನಕೇಶ್ವರ ಸ್ವಾಮಿ ಆಗಿರಲಿ, ದೇವರು ಅವರಿಗೆ ಸದ್ಯಕ್ಕೆ ಸದ್ಯದಲ್ಲೇ ಆ ಶಿಕ್ಷೆ ಕೊಟ್ಟಾಗ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ. ಇದೇನು ಅಗ್ನಿ ಪರೀಕ್ಷೆ ಅಂತ ಅಂದ್ಕೊಂಡಿದ್ದೀವಿ, ಒಂಥರ ಕೆಲಸ ಮಾಡ್ತಾ ಇರೋರಿಗೆ ಅವ್ರನ್ನ ಗುರುತಿಸ್ತಾ ಇದ್ದಾರೆ ಅಂತ ಅಲ್ಲಿಗೆ ಅರ್ಥ. ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಲ್ಲಿಗೆ ಅರ್ಥ. ಹಾಗಾಗಿ ಯಾರೋ ತಿರ್ಬೋಕಿಗಳು ಮಾಡಿರೋಂಥ ಕೆಲಸ ಯಾರಿಗೆ ಹೇಳಿದ್ದಾರೆ ಅಂತ ಗೊತ್ತಿಲ್ಲ, ಯಾರು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ತಿರ್ಬೋಕಿಗಳಂತಲೇ ಹೇಳ್ಬೇಕು. ಅವ್ರಿಗೆ ತಕ್ಕ ಶಾಸ್ತಿ ಮಾಡಿದ್ದಾರೆ ಜನ. ಮುಂದಕ್ಕೂ ಒಳ್ಳೆ ಶಾಸ್ತಿ ಮಾಡ್ತಾರೆ. ಯಾರು ಆಗಿರಲಿ, ಮಾಡಿರೋಂಥವ್ರೆ ತಿರ್ಬೋಕಿಗಳು. ಮಾಡಬಾರ್ದು ಈ ಥರ ಕೆಲಸನ. ಪಕ್ಷದ ಒಳಭಾಗದಲ್ಲೇ ನಮ್ಮಲ್ಲಿ ಇದೊಂದು ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಹಾಸನದ ಕೆಲವು ನಾಯಕರೇ ಈ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಅಂತ ಈಗಾಗಲೇ ನಮ್ಮೆಲ್ಲ ಕಾರ್ಯಕರ್ತರಿಗೆ, ನಮ್ಮ ಕ್ಷೇತ್ರದ ಎಲ್ಲ ನಾಯಕರಿಗೂ ಕೂಡ ಮಾಹಿತಿ ಇದೆ. ಆ ಹೆಸರನ್ನು ಎಲ್ಲೂ ಸಹ ನಾವು ಬಹಿರಂಗಪಡಿಸ್ಲಿಕ್ಕೆ ಹೋಗಿಲ್ಲ. ಪಕ್ಷದವರು ಹೊಟ್ಟೆಗಿಚ್ಚಿಗೆ ಇವನು ಯಾವುದಕ್ಕೂ ಬಗ್ಗಲ್ಲ, ಯಾವುದಕ್ಕೂ ಕ್ಯಾರ್ ಮಾಡಲ್ಲ, ಎಲ್ಲ ಥರದಾಗೂ ಇದು ಮಾಡ್ತಾನಲ್ಲ, ಇವನ್ನೇನಾರ ಹಿಂದಡೆ ಮಾಡಿ ಟಿಕೆಟ್ನ ತಪ್ಪಿಸ್ಬೇಕು ಅನ್ನೋ ರೀತಿ ಮಾಡ್ತಾ ಇದ್ದಾರೆ. ದಳದವರು ಮಗ್ದು ಆದರು, ಅವ್ರಿತ್ಲೇ ಬರಲಿಲ್ಲ. ದೇವೇಗೌಡರ ಮನೆಯವರು ದಳದ ಇಟ್ಕೊಂಡು ಈಗ ಇವರು BJPಯವರು ನಾವು ಮುಂದೆ ಬರಬೇಕು, ನಾವು ಮುಂದೆ ಬರಬೇಕು. ಇವ್ರು ಯಾವನ ಹತ್ರ 10 ಪೈಸೆ 10 ರೂಪಾಯಿ ತಗೊಂಡಾರಲ್ಲ. ತಿಂಗಳ 5 ಲಕ್ಷ ಬರುತ್ತೆ ತಾಲೂಕಿಂದು, ಅದರ 10 ರೂಪಾಯಿ ಮುಟ್ಟಿಲ್ಲ ಇವತ್ತು. ಮುಂಚೆ ಇದ್ದು MLAಗಳೆಲ್ಲ ಕಾಂಗ್ರೆಸ್ ಆಗಿದ್ದರು, ದಳದಾಗಿದ್ದರು, ಪ್ರತಿಯೊಬ್ಬರು ತಾಂಡು ತಿನ್ನೋರು. ಏನು ಇವತ್ತು ಅವ್ರ ಮೇಲೆ ಅಪವಾದನೆ ಬಂದಿತ್ತು ಅದೆಲ್ಲ ಸುಳ್ಳು. ಅವರು ಬೇಲೂರು ತಾಲೂಕಿನ BJPಯ ಕಟ್ಟಾಳು ಮತ್ತು ಪ್ರಾಮಾಣಿಕ ಕಾರ್ಯಕರ್ತರಾಗಿ ಹಿಂದಿನಿಂದಲೂ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಏನು ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳು ಮಾಡ್ತಿದ್ದಾರೆ, ಆ ಕೆಲಸಗಳ ಮೇಲೆ ಅವರಿಗೆ ಜನರಿಗೆ ಕೆಲವು ವಿರೋಧಿಗಳಿಗೆ ಬಂದು ಅವ್ರ ಮೇಲೆ ಆ ಥರ ಅಪಪ್ರಚಾರ ಮಾಡ್ತಿದ್ರು, ಅದೆಲ್ಲ ಸುಳ್ಳು ಅನ್ನೋದನ್ನು ಇವತ್ತು ಸಾಬೀತು ಮಾಡಿದ್ದಾರೆ.
PUCಗೆ ವ್ಯಾಲ್ಯೂನೇ ಇಲ್ದಂಗೆ ಆಗೋಗಿದೆ. ಇಂಜಿನಿಯರಿಂಗ್ ಮಾಡಿದ್ರು ಒಳ್ಳೆ ಜಾಬ್ ಇಲ್ಲ, ಡಿಗ್ರಿ ಮುಗಿಸಿದ್ರು ಸರಿಯಾದ ಕೆಲಸನೇ ಸಿಗ್ತಿಲ್ಲ, ಮಾಸ್ಟರ್ ಡಿಗ್ರಿ ಮಾಡಿ ಮನೇಲೇ ಇರೋ ಹಾಗಾಗಿದೆ. ಹಾಗಾದ್ರೆ ನಾವು ಓದಿದ್ದು ಸುಮ್ನೆನಾ? ಅಯ್ಯೋ, ಮುಂದೇನ್ ಮಾಡೋದು? ಚಿಂತಿಸಬೇಡಿ, ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಕಾಫಿ ನಾಡಿಗೆ ಬರ್ತಿದೆ ಅಕ್ಷಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಚಿಕ್ಕಮಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಏವಿಯೇಷನ್ ಹಾಗೂ ಫ್ಯಾಷನ್ ಡಿಸೈನ್ ಪರಿಚಯಿಸುತ್ತಿರುವ ಏಕೈಕ ಸಂಸ್ಥೆ. ಈಗಾಗಲೇ ಸಾವಿರಾರು ಮಂದಿ ಪ್ರಖ್ಯಾತ ಏರ್ಪೋರ್ಟ್ ಹಾಗೂ ಏರ್ಲೈನ್ಸ್ಗಳಲ್ಲಿ ಭವಿಷ್ಯ ರೂಪಿಸಿಕೊಂಡಿದ್ದಾರೆ. ಫ್ಯಾಷನ್ ಡಿಸೈನಿಂಗ್, ಮಾಡೆಲಿಂಗ್ ಕ್ಷೇತ್ರದಲ್ಲೂ ಕಮಾಲ್ ಮಾಡಿದ್ದಾರೆ. ಕೇವಲ 6 ತಿಂಗಳ ಅಥವಾ 1 ವರ್ಷ ಕೋರ್ಸ್ ಅಲ್ಲಿ ಜಾಯ್ನ್ ಆಗಿ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ. ಇದೇ ಜುಲೈ 9ರಿಂದ ಕೋರ್ಸ್ಗಳು ಪ್ರಾರಂಭವಾಗಲಿವೆ. ನಿಮ್ಮ ಭವಿಷ್ಯ ರೂಪಿಸಲಿರುವ ಕೋರ್ಸ್ಗಳು ಹೀಗಿವೆ: ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನ್ ಅಂಡ್ ಮಾಡೆಲಿಂಗ್, ಡಿಪ್ಲೊಮಾ ಇನ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಡಿಪ್ಲೊಮಾ ಇನ್ ಲಾಜಿಸ್ಟಿಕ್ಸ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಬಿಸಿನೆಸ್ ಅಕೌಂಟಿಂಗ್ ಅಂಡ್ ಟ್ಯಾಕ್ಸೇಷನ್. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.